ತಾಳಿಕೋಟಿ ಉತ್ತರ ಕರ್ನಾಟಕದ ಸರ್ವಧರ್ಮ ಸಮನ್ವಯದ ಕೇಂದ್ರವೆಂದೇ ಪ್ರಖ್ಯಾತವಾಗಿರುವ ಐತಿಹಾಸಿಕ ತಾಳಿಕೋಟಿ ಪಟ್ಟಣದ ಶ್ರೀಗುರು ಖಾಸ್ಕತೇಶ್ವರ ಮಠದ ವಾರ್ಷಿಕ ಜಾತ್ರಾ ಮಹೋತ್ಸವವು ಜೂನ್ 30ರಂದು ಸಪ್ತಭಜನೆಯೊಂದಿಗೆ ಆರಂಭಗೊಂಡಿದ್ದು ನಾಡಿನಾದ್ಯಂತ ಭಕ್ತಿ ಮತ್ತು ಸಂಭ್ರಮದ ವಾತಾವರಣವನ್ನು ಸೃಷ್ಟಿಸಿದೆ. ಮುಂದಿನ 10 ದಿನಗಳ ಕಾಲ ನಡೆಯಲಿರುವ ಈ ಜಾತ್ರೆಯು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸಾವಿರಾರು ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದೆ. ಸರ್ವಧರ್ಮೀಯರ ಶ್ರದ್ಧಾ ಕೇಂದ್ರ. ಶತಮಾನಗಳ ಇತಿಹಾಸ ಹೊಂದಿರುವ ಶ್ರೀ ಖಾಸ್ಕತೇಶ್ವರ ಮಠವು ಕೇವಲ ಹಿಂದೂಗಳಿಗೆ ಮಾತ್ರವಲ್ಲದೆ ಮುಸ್ಲಿಂ ಸೇರಿದಂತೆ ಸರ್ವಧರ್ಮೀಯರ ಶ್ರದ್ಧಾ ಕೇಂದ್ರವಾಗಿರುವುದು ಇದರ ವೈಶಿಷ್ಟ್ಯ. ಜಾತಿ ಮತದ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಅಜ್ಜನ ಜಾತ್ರೆಯಲ್ಲಿ ಪಾಲ್ಗೊಳ್ಳುವುದು ಇಲ್ಲಿನ ಭಾವೈಕ್ಯತೆಯ ಪರಂಪರೆಗೆ ಸಾಕ್ಷಿಯಾಗಿದೆ. ಜಾತ್ರೆಯುದ್ದಕ್ಕೂ ಪ್ರತಿನಿತ್ಯ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಆಗಮಿಸುವ ಸಾವಿರಾರು ಭಕ್ತರಿಗೆ ಶ್ರೀಮಠದಿಂದ ಪ್ರಸಾದ ಅಂದ್ರೆ ದಾಸೋಹ ವ್ಯವಸ್ಥೆ ಮಾಡಲಾಗಿದ್ದು, ಭಕ್ತರು ಸ್ವಯಂ ಪ್ರೇರಿತರಾಗಿ ತಮ್ಮ ತನು ಮನ ಧನದ ಸೇವೆಯನ್ನು ಸಮರ್ಪಿಸುತ್ತಿರುವುದು ಸಮುದಾಯದ ಸಹಭಾಗಿತ್ವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ವಿಶೇಷ ಆಕರ್ಷಣೆಗಳು ಮತ್ತು ಕಾರ್ಯಕ್ರಮಗಳು. ಜಾತ್ರೆಯ ಅಂಗವಾಗಿ ಹಲವು ವಿಶಿಷ್ಟ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಮೊಸರುಗಡಿಗೆ ಒಡೆಯುವ ಸಂಭ್ರಮ. ಜುಲೈ 7ರಂದು ನಡೆಯಲಿರುವ ಮೊಸರುಗಡಿಗೆ ಒಡೆಯುವ ಕಾರ್ಯಕ್ರಮವು ಜನಪದೀಯ ಸಂಸ್ಕೃತಿಯನ್ನು ಬಿಂಬಿಸುವ ಅತ್ಯಂತ ವಿಶಿಷ್ಟ ಆಚರಣೆಯಾಗಿದ್ದು ಅಪಾರ ಜನಸ್ತೋಮವನ್ನು ಆಕರ್ಷಿಸುತ್ತದೆ. ಗಜ ಗಾಂಭೀರ್ಯದ ಮೆರವಣಿಗೆ ಮತ್ತು ರಥೋತ್ಸವ. ಜಾತ್ರೆಯ ಪ್ರಮುಖ ಆಕರ್ಷಣೆಯಾದ ಜುಲೈ 8ರಂದು ಮುಂಜಾನೆ ಲಿಂಗೈಕ್ಯ ಶ್ರೀ ಖಾಸ್ಕತೇಶ್ವರರು ಹಾಗೂ ಶ್ರೀ ವಿರಕ್ತ ಶ್ರೀಗಳ ಮೂರ್ತಿಗಳನ್ನು ಗಜ ಗಾಂಭೀರ್ಯದ ಆನೆ ಅಂಬಾರಿಯಲ್ಲಿ ಇರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಗುವುದು. ಅಂದೇ ಸಾಯಂಕಾಲ ಭಕ್ತಿಭಾವದ ಪರಾಕಾಷ್ಠೆಯಲ್ಲಿ ಭಕ್ತರು ಪಾಲ್ಗೊಳ್ಳುವ ಮಹಾರಥೋತ್ಸವ ಜರುಗಲಿದ್ದು ಲಕ್ಷಾಂತರ ಭಕ್ತರು ಅಜ್ಜನ ರಥವನ್ನು ಎಳೆದು ಪುನೀತರಾಗಲಿದ್ದಾರೆ. ದೀಪಾಲಂಕಾರದ ಚಿತ್ತಾರ. ಜಾತ್ರಾ ಮಹೋತ್ಸವದ ಅಂಗವಾಗಿ ಇಡೀ ತಾಳಿಕೋಟಿ ಪಟ್ಟಣವೇ ಮಧುವಣಿಗಿತ್ತಿಯಂತೆ ಸಿಂಗಾರಗೊಂಡಿದೆ. ಶ್ರೀಮಠದ ಆವರಣ ಹಾಗೂ ಪಟ್ಟಣದ ಪ್ರಮುಖ ರಸ್ತೆಗಳನ್ನು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ. ರಾತ್ರಿಯ ಹೊತ್ತು ಈ ದೀಪಾಲಂಕಾರದ ಚಿತ್ತಾರವು ಕಣ್ಮನ ಸೆಳೆಯುತ್ತಿದೆ. ಈ ವೈಭವವನ್ನು ಕಣ್ತುಂಬಿಕೊಳ್ಳಲು 2 ಕಣ್ಣುಗಳು ಸಾಲದು ಎನ್ನುವಂತೆ ಭಕ್ತರು ಸಂಭ್ರಮಿಸುತ್ತಿದ್ದಾರೆ. ಪರಮಪೂಜ್ಯರ ಸಾನ್ನಿಧ್ಯದಲ್ಲಿ ವ್ಯವಸ್ಥಿತ ಆಯೋಜನೆ. ಶ್ರೀಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಸಿದ್ಧಲಿಂಗದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಜಾತ್ರೆಯ ಎಲ್ಲ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯಂತ ವ್ಯವಸ್ಥಿತವಾಗಿ ನಡೆಯುತ್ತಿವೆ. ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲು ಶ್ರೀಮಠದ ಆಡಳಿತ ಮಂಡಳಿ ಹಾಗೂ ಸ್ವಯಂ ಸೇವಕರು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಒಟ್ಟಿನಲ್ಲಿ ತಾಳಿಕೋಟಿ ಜಾತ್ರೆಯು ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿ ಉಳಿಯದೆ ಉತ್ತರ ಕರ್ನಾಟಕದ ಸಾಮರಸ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿಯುವ, ಸಾವಿರಾರು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶ್ರೇಷ್ಠ ಜಾತ್ರೆಯಾಗಿ ಪ್ರಸಿದ್ಧಿ ಪಡೆದಿದೆ. ಬನ್ನಿ, ನಾವೆಲ್ಲರೂ ಸೇರಿ ಈ ಐತಿಹಾಸಿಕ ಅಜ್ಜನ ಜಾತ್ರೆಯಲ್ಲಿ ಭಾಗವಹಿಸಿ ಶ್ರೀಗಣ ಕೃಪೆಗೆ ಪಾತ್ರರಾಗಿ ಪುನೀತರಾಗೋಣ ಎಂದು ಶ್ರೀಮಠವು ಸಮಸ್ತ ಭಕ್ತರನ್ನು ಆಹ್ವಾನಿಸಿದೆ. ವರದಿ ಸಂಗನಗೌಡ ಗಬಸಾವಳಗಿ, SCN ನ್ಯೂಸ್, ತಾಳಿಕೋಟಿ. ಈ ವರ್ಷ ಜಾತ್ರೆ ಬಗ್ಗೆ ನಮ್ಮ ಒಂದು ಕಾರ್ಯಕ್ರಮಗಳು ಮತ್ತು ಈ ಜಾತ್ರೆ ವಿಶೇಷತೆಗಳನ್ನು ಏನಿದೆ ಅಂತ SCN TV ಅವರಿಂದ ಕೇಳೋಣ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಜ್ಜನ ಜಾತ್ರೆ ಬಹಳ ವಿಜೃಂಭಣೆಯಿಂದ ಆಗ್ತಿದೆ. ಅದಕ್ಕೆ ಭಕ್ತರೇ ಬೆನ್ನೆಲುಬಾಗಿ ನಿಂತ್ಕೊಂಡಾರ. ಮಠ ನಿಂತಿರೋದು ಕಂಬಗಳಿಂದಲ್ಲ, ಭಕ್ತರಿಂದ. ಸುಮಾರು 157 ಹಳ್ಳಿಗಳಿಂದ ಈಗ ಆಲ್ರೆಡಿ ಇವತ್ತಿನಿಂದ ಸಪ್ತಭಜನ ಪ್ರಾರಂಭ ಆಗಿದೆ. ಸುಮಾರು 157 ಹಳ್ಳಿಗಳಿಂದ ಟ್ರ್ಯಾಕ್ಟರ್ ಮಾಡಿಕೊಂಡು, ರೊಟ್ಟಿ ಮಾಡಿಕೊಂಡು, ಏನು ಸಾಧ್ಯ ಐತೆ ಅವ್ರ ಮನ್ಯಾಗ ಪ್ರಸಾದ ಹೋಳಿಗೆ ಮಾಡ್ಕೊಂಡು ಅವ್ರ ಮಠಕ್ಕೆ ಸಮರ್ಪಿಸಿ ಅವ್ರ ಭಜನ ಮಾಡಿ ವಾಪಸ್ ಅದನ್ನ ತೇರಿಗೆ ಬರುವ ವ್ಯವಸ್ಥೆಯನ್ನ ಹಿಂದಿನ ಖಾಸ್ಕತೇಶ್ವರ ಮಾಡ್ಕೊಂಡು ಬಂದಿದ್ದು, ಅದನ್ನೇ ಮುಂದುವರ್ಸ್ಕೊಂಡು ಹೋಗೋ ಪರಂಪರೆ. ಇವತ್ತರಿಂದ ಸಪ್ತಭಜನ ಪ್ರಾರಂಭ ಆಗಿದೆ. ಇನ್ನು ಬರುವ ದಿನಗಳೊಳಗೆ ಬಹಳ ವಿಶೇಷವಾದ ಪ್ರಸಾದದ ವ್ಯವಸ್ಥೆ ಅದ. ಆ ಪ್ರಸಾದದ ವೆರೈಟಿ ಆದ ಪ್ರಸಾದದ ವ್ಯವಸ್ಥೆ ಭಕ್ತರಿಗೆ ಸಿಗ್ಲಿ, ಖಾಸ್ಕತಪ್ಪನ ಪ್ರಸಾದ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಮಠ ಮುಂದಾಗಿದೆ. 7ನೇ ತಾರೀಕು ಬೆಳಗಿನ ಜಾವ ಮೊಸರುಗಡಿಗೆ ಹೊಡೆಯೋ ಕಾರ್ಯಕ್ರಮ ಇರ್ತದೆ. 8ನೇ ತಾರೀಕು ಬೆಳಗಿನ ಜಾವ ಆನೆ ಅಂಬಾರಿ ಉತ್ಸವ ಮತ್ತು ಬೆಳ್ಳಿ ರಥೋತ್ಸವ ಕಾರ್ಯಕ್ರಮ ಇರ್ತದೆ. ನಿಮಗೆ ದಾರಿ ಒಳಗೆ ಸುಮಾರು 50 ಕಡೆ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ. ಅದೇ ದಿನ 8ನೇ ತಾರೀಕು ಸಾಯಂಕಾಲ ಅಜ್ಜನ ಬೃಹತ್ ತೇರು, ಎಲ್ಲ ಸಾವಿರಾರು ಲಕ್ಷಾಂತರ ಜನ ತೇರನ್ನು ಎಳಿತಾರೆ. ಈ ಒಂದು ಜಾತ್ರೆ ಕರ್ನಾಟಕದೊಳಗನ ಒಂದು ವಿಶೇಷವಾದಂತಹ ಜಾತ್ರೆ. ಈ ಜಾತ್ರೆಯನ್ನ ಎಲ್ಲ ಭಕ್ತರು ಬಂದು ಕಣ್ಣು ತುಂಬಿಕೊಂಡು ಖಾಸ್ಕತಪ್ಪನ ಕೃಪೆಗೆ ಪಾತ್ರರಾಗಬೇಕು.
ಹೋದ ವರ್ಷ ಈ ಜಾತ್ರಾ ವಿಶೇಷತೆ ವಿಚಾರವಾಗಿ ಹೋಳಿಗೆ ಮತ್ತು ಸಿಹಿಗಳನ್ನು ಮತ್ತು ಜಿಲೇಬಿ ಪ್ರಸಾದ ಇತ್ತು. ಅದಕ್ಕೋಸ್ಕರವಾಗಿ ಈ ವರ್ಷ ಜಾತ್ರಾ ವಿಶೇಷ ಪ್ರಸಾದ ಸ್ಪೆಷಲ್ ಇತ್ತು. ಇನ್ನ ಯೋಚನೆ ಮಾಡಿಲ್ಲ ನಾವು, ಆದ್ರೆ ಖಂಡಿತವಾಗ್ಲೂ ವಿಶೇಷವಾದ ಪ್ರಸಾದ ವ್ಯವಸ್ಥೆ ಐತಿ. ಅದಕ್ಕೊಂದು ಚರ್ಚೆ ಮಾಡಾಕತ್ತೀವ್ರಿ. ದೂರ ಊರಿಂದ ಆ ಪ್ರಸಾದದ ಅವರು ಒಪ್ಪಿಗೆ ಕೊಟ್ರು ಅಂದ್ರ ಅದನ್ನ ನಾವು ಖಂಡಿತ ಹಾಕ್ತಿವಿ. ಒಟ್ಟ ವರ್ಷ ಒಂದು ವಿಶೇಷವಾದ ಪ್ರಸಾದ ವ್ಯವಸ್ಥೆಯನ್ನ ಮಠದಿಂದ ನಾವು ಮಾಡೇ ಮಾಡ್ತೀವಿ. ಅದೇನು ವರ್ಷದ ನಾವೇನು ನಿರ್ಧಾರ ಮಾಡಿಲ್ಲ. ಬಹುತೇಕ ಅದು ಸಿಹಿ ಪದಾರ್ಥ ಯಾವ್ದೋ ಒಂದು ನಮ್ಮ ಒಳಗೆಲ್ಲ ಅದನ್ನ ನಿರ್ಧಾರ ಮಾಡ್ತದ. ಬಟ್ ಈ ವರ್ಷನೂ ಕೂಡ ವಿಶೇಷವಾದ ಪ್ರಸಾದ ವ್ಯವಸ್ಥೆ ಐತೆ.